ರೆಬಲ್ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಪ್ರಚಾರ ಮಾಡ್ತಾ ಇಲ್ಲ, ಒಳಗಿಂದ ಒಳಗಡೆ ಏನಂತಂದ್ರೆ ಪ್ರಚಾರ ಮಾಡ್ತಾ ಇದ್ದಾರೆ ಹಾಗೆ ಅಂತ ಒಂದು ಆರೋಪ ಬರ್ತಾ ಇದೆ. ಇನ್ನೊಂದು ಕಡೆ ಏನಂತಂದ್ರೆ ಶಾಸಕರು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಕೂಡ ಬಹಳಷ್ಟೊಂದು ಪ್ರಚಾರ ಮಾಡ್ತಾ ಇದ್ದಾರೆ, ಮತ್ತೆ ಕಾಂಗ್ರೆಸ್ನ ಗೆಲ್ಲಿಸುವ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಈಗ ಸತೀಶ್ ಜಾರಕಿಹೊಳಿ ಅದರ ಬನ್ನಿ ಮಾತನ್ನ. ಸರ್, ರಮೇಶ್ ಜಾರಕಿಹೊಳಿ ಮೇಲೆ ಆರೋಪ ಮಾಡ್ತಾರೆ ಏನಂತ ಇಲ್ಲ, ಅದಕ್ಕೆ ಅವನು ಪ್ರತಿ ಬೆಳಗ್ಗೆ ಒಂದು ಹೇಳ್ತಾನೆ, ಸಾಯಂಕಾಲ ಒಂದು ಹೇಳ್ತಾನೆ. ಅವ್ನು ನಿರ್ದಿಷ್ಟವಾದ ಪಕ್ಕ ಮನುಷ್ಯ ಅಲ್ವೇ ಅಲ್ಲ. ಸೊ ಇದಕ್ಕೆ ಯಾರ್ದು ಏನು ಕೈ ಆಗಿದೆ, ಏನು ಸಮಸ್ಯೆ ನೀವು ಗೋಕಾಕ್ ತಾಲೂಕಿನ ಸಮೀಕ್ಷೆ ಮಾಡಬೇಕಾಗುತ್ತೆ. ಈಗ ನಾ ಹೇಳಿರೋದು ನನ್ನ ಪರವಾಗಿ ಹೇಳ್ತೀನಿ. ಒಂದು ಸಾರಿ ನೀವೆಲ್ಲ ಹಳ್ಳಿಗಳಿಗೆ ವಿಸಿಟ್ ಮಾಡಿ ಅಂದಾಗ ಅದ್ರ ಬಗ್ಗೆ ಯಾರು ಒಳ್ಳೇದು ಮಾಡಿದಾರೆ, ಯಾರು ಕೆಟ್ಟದ್ದು ಮಾಡಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ವೈಯಕ್ತಿಕವಾಗಿ ಏನಂತಂದ್ರೆ ನಾನು ತಾಂತ್ರಿಕವಾಗಿ ಮಾತ್ರ ಏನಂದ್ರೆ ಇದರಲ್ಲಿದ್ದೀನಿ, ಇಲ್ಲಿ ಪಕ್ಷದಲ್ಲಿದ್ದೀನಿ. ಈಗಾಗಲೇ ಏನಂತಾರೆ ಪಕ್ಷ ಬಿಡುವ ನಿರ್ಧಾರ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಕೊಡಬೇಕು ಅಂತ ಮತ್ತೆ ಕನ್ಫ್ಯೂಷನ್. ಒಂದು ಸಾರಿ ನಿರ್ಧಾರ ಮಾಡಿದಾಗ ಅದಕ್ಕೆ ನಿರ್ಧಾರ ತೆಗೆದುಕೊಳ್ಬೇಕು, ಅದ್ರ ಏನು ಪ್ರಶ್ನೆ ಇಲ್ಲ. ಸೊ ನಿರ್ಧಾರ ಬೇಗ ತಗೊಂಡ್ರೆ ಒಳ್ಳೇದು, ಎಲ್ಲರಿಗೂ ಒಳ್ಳೇದು, ಕಾರ್ಯಕರ್ತರಿಗೂ ಒಳ್ಳೇದು. ಇಲ್ಲಿ ಡೆವಲಪ್ಮೆಂಟ್ ಕೂಡ ಮುಟ್ಟಿದೆ ಸುಮಾರು ಒಂದು ವರ್ಷದಿಂದ, ಒಳ್ಳೇದು ನನ್ನ ಅಭಿಪ್ರಾಯ. ಸತೀಶ್ ಜಾರಕಿಹೊಳಿ ಅವರಾಗಲಿ ಮತ್ತು ಬೇರೆಯವರು ಕೂಡ ಅಂದ್ರೆ ಬೇರೆ ಪಕ್ಷದಿಂದ ಬಂದವರು, ಹೀಗಾಗಿ ನಾವು ಮೂಲ ಕಾಂಗ್ರೆಸ್ಗೆ ತೊಂದರೆ ಆಗ್ತಾ ಇದೆ, ನಮ್ಮನ್ನು ಹೊರಗೋಗೋ ಪ್ರಯತ್ನ ಆಗ್ತಾ ಇದೆ. ಇಲ್ಲಿ ಮೂಲ ಪ್ರಶ್ನೆ ಇಲ್ಲ. ಶಕ್ತಿ ಯಾರು ಪ್ರಾಮಾಣಿಕವಾಗಿ ದುಡಿತಾರ ಅವರಿಗೆ ಯಾವುದೇ ಪಕ್ಷದಲ್ಲಿ ಬೆಲೆ ಇದೆ. ನಾನು ಮೂಲ ಅಂತೇಳಿ ಇವರೆಲ್ಲ ಮಾಡಬಾರ್ದು, ಮಾಡಿ ಕೆಡಿಸ್ಲಿಕ್ಕೆ ಹೋದ್ರ ಸರಿಯಾಗಲ್ಲ. ಕೆಲಸ ಯಾರು ಮಾಡ್ತಾರ, ಪ್ರಾಮಾಣಿಕರು ಯಾರ್ದಾರ, ಶಕ್ತಿ ಯಾರಿದೆ ಅದನ್ನ ಪಕ್ಷ ಗುರುತಿಸಿದೆ. ಆ ಹಿನ್ನೆಲೆ ನಮಗೆಲ್ಲ ಈ ಸಚಿವ ಸ್ಥಾನ ಕೊಟ್ಟಿದೆ. ನಾನು ಏನಂತಾರೆ ಮುನ್ನಿಸ್ಕೊಂಡಿದ್ದೀನಿ, ನಾನು ಕೋಪ ಮಾಡ್ಕೊಂಡಿದ್ದೀನಿ. ಇದುವರೆಗೆ ನಮ್ಮ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರು ಮಾತಾಡಿಸಿಲ್ಲ. ಅದೇ ನೋಡಿ ಬಿಜೆಪಿಯಲ್ಲಿ ಏನಂತಂದ್ರೆ ರಮೇಶ್ ಕತ್ತೂರಿ ಟಿಕೆಟ್ ಸಿಗಲಿ ಅಂತ ಮುನ್ನಿಸ್ಕೊಂಡಾಗ ಇಮಿಡಿಯೇಟ್ ಆಗಿ 4-5 ಗಂಟೆಯಲ್ಲಿ ಏನಂತಾರೆ ಯಡಿಯೂರಪ್ಪ ಅವರು ಬಂದು ಅವರಿಗೆ ಸಮಾಧಾನ ಮಾಡಿದ್ರು. ಆ ತರ ನಮ್ಮಲ್ಲಿ ಆಗ್ತಾ ಇಲ್ಲ, ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಕಾಂಗ್ರೆಸ್ ಅಲ್ಲಿ. ಅಲ್ಲ, ಇವ್ನು ಹುಡುಕ್ಲಿಕ್ಕೆ ಇಡೀ ನಮ್ಮ ಪಕ್ಷನೇ ಹರಸಾಸ ಮಾಡಿದೆ. ರಾಹುಲ್ ಗಾಂಧಿ ಹಿಡಿದು ವೇಣುಗೋಪಾಲ್, ಸಿದ್ದರಾಮಯ್ಯ, ಪರಮೇಶ್ವರ್ ಎಲ್ಲರೂ ಹಂಗೆ ಮಂಡಿ ಹೆಂಗ್ ಊರ್ತಿದ್ರಲ್ಲ ಹಂಗ್ ಮಂಡಿ ಊರಿದೆ. ಇವನ್ ಮನೆ ಮುಂದೆ ಹೋದು ಫೋನ್ ಸಿಗ್ತಾ ಇಲ್ಲ, ಪತ್ರ ಬರೆದಿದ್ದಾರೆ, ಮೀಡಿಯಾ ಮುಖಾಂತರ ಹೇಳಿದ್ದಾರೆ. ಮತ್ತೆ ಇನ್ನು ಏನ್ ಹೇಳಿ ಇವನಿಗೆ ಮಾಡ್ಬೇಕಂತ ಯಾರಿಗೂ ಸಿಗ್ತಾ ಇಲ್ಲ ಅಂದ್ರೆ ಇವನೇನು ಸಮಾಧಾನ ಮಾಡೋದು? ಸತೀಶ್ ಅವರು ಸಮಾಧಾನ ಮಾಡಬಹುದಾಗಿತ್ತ? ಅವರು ಅದು ನಿಮ್ಮನ್ನ ನಿರೀಕ್ಷೆ ಮಾಡ್ತಾ ಇದಾರೆ. ನಾವೇನ್ ಮಾಡುದು? ಅವ್ನು ಮಾತಾಡ್ಲಿಕ್ಕೆ ಸಿದ್ಧಾರ, ನಾವು ರೆಡಿ ಇದೀವಿ, ಮಾತಾಡ್ಬೇಕಲ್ಲ. ಅವನ ಯಾರಿಗೂ ಸಿಗೋಲ್ಲ. ಊರಲ್ಲಿದ್ರು ಊರಲ್ಲಿ ಇಲ್ಲ ಅಂತಾರ, ಮತ್ತೆ ಇನ್ನು ಎಲ್ಲಿವರೆಗೆ ಕಾಯ್ಲಿಕ್ಕೆ ಆಗ್ತದೆ? ಚುನಾವಣೆಯಲ್ಲಿ ನಮ್ದು ಎಷ್ಟು ಶಕ್ತಿ ಇದೆ ಅಷ್ಟು ನಾವು ಯೂಸ್ ಮಾಡಲೇಬೇಕು. ಎಲ್ಲ ನಿಮ್ಮ ಸಹೋದರರಿಗೆ ಗಲಾಟೆ ಆಗ್ಲಿಕ್ಕೆ ಅಂಬೀರಾವ್ ಅವರೇ ಕಾರಣ? ಎಸ್, ಇದು ಮುಖ್ಯ ಕಾರಣ. ಈ ಕರೆಕ್ಟ್ ಪಾಯಿಂಟ್ ಬತ್ ನಿಮ್ದ. ಈಗ ಜಾರಕಿಹೊಳಿ ಅಣ್ಣ ಹೆಸರಿಗೆ ಮಾತ್ರ ಟೋಟಲಿ ಕಂಟ್ರೋಲ್ ಮಾಡೋದು ಅಂಬೀರಾವ್. ಇವನೊಬ್ಬ ಜಸ್ಟ್ ಸಂತೋಷ ನಾನು ಆಡ್ಸಾಕ್ ಬಂದ, ಅವನ ಮಗನ ಆಡ್ಸಾಕ್ ಬಂದ ಇವು. ಇವತ್ತು ಇಡೀ ನಮ್ಮ ತಾಲೂಕನ್ನ ಆಳವ್ ಇವನೇ. ಇಲ್ಲಿಂದಲೇ ಘರ್ಷಣೆ ಪ್ರಾರಂಭ ಆಗಿದೆ. ಇವತ್ತು ಯಾವುದೇ ಅಧಿಕಾರಿಗಳು ಕೂಡ ಯಾವುದೇ ಜಾರಕಿಹೊಳಿ ಮಾತು ಕೇಳಲ್ಲ, ಅಂತಿಮವಾಗಿ ಅಂಬೀರಾವ್ ಮಾತು ಕೇಳಬೇಕು. ಗೋಕಾಕ್ ತಾಲೂಕಿನಲ್ಲಿ ಒಂದು ಕಲ್ಲು ಇಡಬೇಕಾದ್ರೆ ಅಂಬೀರಾವ್ ಮಾತು ಕೇಳಬೇಕು. ಇಲ್ಲಿಂದ ಇದು ಘರ್ಷಣೆ ಪ್ರಾರಂಭ ಆಗಿದೆ. ಇದು ಕೂಡ ಇನ್ನೊಂದು ಅಡಿಷನ್ ಪಾಯಿಂಟ್. ಇದು ಅಂಬೀರಾವ್ ಅಂತಂದ್ರೆ ಸಿಪಾಯಿ ಕೆಲಸ ಮಾಡ್ತಾ ಇದಾರೆ, ಪಿಯೂನ್ ಕೆಲಸ ಮಾಡ್ತಾ ಇದಾರೆ, ಅವ್ರ ಮೇಲೆ ಯಾಕೆ ನೀವು ಇಷ್ಟು ಕೋಪ ಮಾಡ್ಕೋತಾ ಇದೀರಿ? ಇವತ್ತು ನಿಯಂತ್ರಣ ಮಾಡಲ್ಲ. ಇವ್ ಶಾಸಕ ಊರಾಗ ಇರೋದಿಲ್ಲ. ಒಂದೊಂದು 6 ತಿಂಗಳ ಊರಲ್ಲಿ ಇರೋಲ್ಲ ಇವನು. ಮತ್ತೆ ಯಾರು ಜನಸಾಮಾನ್ಯರು ಭೇಟಿಯಾಗೋದು ಡಿಸಿಷನ್ ತೊಗೊಳ್ಳೋದಿಲ್ಲ ಅಂಬೀರಾವೇ. ಸೊ ಯಾವುದೇ ವ್ಯವಹಾರಗಳಾಗಲಿ, ಕಾರ್ಯಕರ್ತನ ಭೇಟಿ ಆಗೋದಾಗಲಿ, ಅಧಿಕಾರಿಗಳನ್ನ ಭೇಟಿ ಆಗೋದಾಗಲಿ ಅಂಬೀರಾವ್ ಮಾಡ್ತಾರೆ. ರಮೇಶ್ ಜಾರಕಿಹೊಳಿ ಯಾವಾಗ ಕೂಡ 20 ವರ್ಷದಲ್ಲಿ ಇನ್ನೂ ಮಟ್ಟ ಒಂದು ಕೆಡಿಪಿ ಮೀಟಿಂಗ್ ಮಾಡಿಲ್ಲ. ಅವರು ಹಿಸ್ಟ್ರಿ 20 ಇಯರ್ಸ್ ಗೋಕಾಕ್ ತಾಲೂಕಿನ ಒಂದು ಕೆಡಿಪಿ ಮೀಟಿಂಗ್ ಅವ್ರು ಮಾಡಿದ್ದಿಲ್ಲ. ಇತಿಹಾಸ ಇದು. ಅಂಬೀರಾವ್ ಅವರ ಆಡಳಿತಕ್ಕೋಸ್ಕರ ಏನಂತಾರೆ ಜಾರಕಿಹೊಳಿ ಸೋದರಲ್ಲಿ ಬೆರುಕುಂಟಾಗಿದೆ. ಬಹಳ ದಿವಸದಿಂದ ಇತ್ತು, ಇದೇನು ಹೊಸದಲ್ಲ. ಅಂಬೀರಾವ್ನ ನಾವು ವೈಯಕ್ತಿಕವಾಗಿ ವಿರೋಧ ಮಾಡ್ತಾ ಇದೀವಿ, ಆದ್ರೆ ಇವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಈಗ ಅದನ್ನೆಲ್ಲ ನೋಡಿ ಎಲ್ಲಿವರೆಗೆ ಇನ್ನೊಂದು ಆಡಿದ ಸರ್ ನಮ್ ಜಾರಕಿಹೊಳಿ ಅಳಿಸಿ ಪಾಟೀಲ್ ಅಂತ ಹೆಸರು ಬರ್ತಿದ್. ನಮ್ಗೆ ಜಾರಕಿಹೊಳಿ ಹೆಸರು ಹೋಗ್ಬಿಡ್ತಿದ್. ನಮ್ ಅಂಬೀರಾವ್ ಪಾಟೀಲನ್ನು ನಮ್ಗೆ ಅಡ್ಡ ಹೆಸರು ಬರ್ತೈತಿ. ಅದಕ್ಕಾಗಿ ಈ ಕಠಿಣ ನಿರ್ಧಾರ ತೆಗೆದುಕೊಳ್ಳಿದ್ರೆ ನಮ್ಗೆ ಭವಿಷ್ಯತ್ನಲ್ಲಿ ತೊಂದರೆ ಇದೆ. ಮಹಾರಾಷ್ಟ್ರದಲ್ಲಿ ಏನಂತಂದ್ರೆ ಒಂದು ಫ್ಯಾಕ್ಟರಿ ಕೂಡ ಕಟ್ತಾ ಇದ್ದಾರೆ, ಮತ್ತೆ ಮಹಾರಾಷ್ಟ್ರದಲ್ಲಿ ಏನಂತಾರೆ ಎಂಎಲ್ಎ ಟಿಕೆಟ್ ಕೂಡ ಸ್ಪರ್ಧೆ ಮಾಡಬೇಕು ಹಾಗಂತ ಒಂದು ಪ್ರಯತ್ನ ಇದೆ. ಅವ್ರು ಬಿಜೆಪಿಯಿಂದ ಅವ್ರ ಬ್ರದರ್ಗೆ ಚಂದಗಡದಿಂದ ಟಿಕೆಟ್ ಕೊಡಿಸ್ಲಿಕ್ಕೆ ಪ್ರಯತ್ನ ಇದೆ. ಅದು ಬಿಜೆಪಿ ಸೇರ್ಲಿಕ್ಕೆ ಇನ್ನೊಂದು ಕಾರಣ. ಅದು ಅವ್ರಿಗೆ ಈಜಿ ಆಗ್ತೈತೆ. ಅಲ್ಲಿ ಅವನ ಎಂಎಲ್ಎ ಮಾಡಬೇಕು, ಮಂತ್ರಿ ಮಾಡಬೇಕು. ಇಲ್ಲಿ ಸರ್ಕಾರ ಬಿಜೆಪಿ ತಂದ್ರೆ ಅದು ಅನುಕೂಲ ಆಗುತ್ತೆ ಕೂಡ. ಇದು ಮಾಸ್ಟರ್ ಮೈಂಡ್. ನಾ ಈ ಕಡೆ ಮಾಸ್ಟರ್ ಮೈಂಡ್ ಹಂಗು ರಮೇಶ್ ಜಾರಕಿಹೊಳಿ ಮನ್ಯಾಗ ಅವ್ ಮಾಸ್ಟರ್ ಮೈಂಡ್ ಅಂಬೀರಾವ್. ಸೊ ಇದು ಕೂಡ ಒಂದು ಕಾರಣ, ಪ್ರಮುಖ ಕಾರಣ. 23ರ ನಂತರ ಏಪ್ರಿಲ್ 30ಕ್ಕೆ ಏನಂತಾರೆ ಯಡಿಯೂರಪ್ಪ ಅವರ ಸರ್ಕಾರ ಬರುತ್ತೆ, ನಾನು ಮಂತ್ರಿ ಆಗ್ತೀನಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ. ಅದು ಹೇಳ್ತಾ ಇದೆ. 1 ವರ್ಷದಿಂದ ಹೇಳದೇ ಇದ್ದಾರೆ, ಅದೇನು ಹೊಸದಲ್ಲ. 1 ವರ್ಷದಿಂದ ಹೇಳ್ತಾ ಇದ್ದಾರೆ, ಅದು ನಡೀತಾನೆ ಇದೆ. ಅದನ್ನ ನೋಡಲ್ಲ. ಇವ್ರು ಕೇಂದ್ರದಾಗಿ ಇವ್ರಿಗೆ ಎಷ್ಟು ಸೀಟ್ ಬರ್ತದೆ ಅದ್ರ ಮ್ಯಾಗ ಡಿಪೆಂಡ್. ಅವ್ರ ಫುಲ್ ಮೆಜಾರಿಟಿ ಬಂದ್ರೆ
ಕೈ ಹಾಕ್ತಾರ ಅವರು 273. ಬಿಜೆಪಿ ಸ್ಪಷ್ಟ ಬಹುಮತ ಬಂದ್ರೆ ಅದನ್ನು ಅವರು ಆದೇಶ ಕೊಡ್ತಾರೆ. ಕಡಿಮೆ ಬಂದ್ರೆ ಈಗೆಲ್ಲ 220 ತೋರಿಸಿದ್ದಾರೆ. ಎಲ್ಲ ನ್ಯಾಷನಲ್ ಮೀಡಿಯಾ ಬಿಜೆಪಿ 220, 273 ಬಂದ್ರೆ ಮಾತ್ರ ಅವ್ರ ಅದಕ್ಕೆ ಆಪರೇಷನ್ ಕಮಲ್ ಕೈ ಹಾಕ್ತಾರೆ. ಇಲ್ಲಾಂದ್ರೆ ಅವ್ರು ಕೂಡ ಬೇರೆಯವ್ರ ಸಪೋರ್ಟ್ ತಗೊಂಡು ಸರ್ಕಾರ ಮಾಡಬೇಕಾಗತ್ತೆ. ಅವಾಗ ಒಂದು ಸರ್ಕಾರ ಸಮಸ್ಯೆ ಮಾಡ್ಲಿಕ್ಕೆ ಬೇರೆಯವ್ರು ಕೂಡ ಅಲೌ ಮಾಡಲ್ಲ. ಹೀಗಾಗಿ ಸಮಸ್ಯೆ ಇದೆ, ಅದನ್ನ ಅದ್ರ ಮೇಗೂ ಡಿಪೆಂಡ್ ಇದೆ ಬಹಳಷ್ಟು. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಹೋದ್ಮೇಲೆ ನಾನು ಮಾತಾಡ್ತೇನೆ, ಅದ್ರಿಗೆ ಮಾತಾಡಲ್ಲ. ಹೌದು, ಎಲ್ಲರೂ ಮತ್ತೆ ಈಗ ಪಾರ್ಟಿಯಲ್ಲಿ ಇದಾರ ಅವರು. ಈಗ ಅವ್ರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋಲ್ಲ. ನಾವು ಇಲ್ಲಿ ಗೋಕಾಕಲ್ಲಿ ಮಾತಾಡೋದು ಅನಿವಾರ್ಯ ಇದೆ, ಇಲ್ಲಾಂದ್ರೆ ನಮ್ಗೆ ಯಾರು ಕಾರ್ಯಕರ್ತರು ಕೂಡ ಸಿಗೋಲಿಲ್ಲ. ಇದು ಕೂಡ ಸಮಸ್ಯೆ ಇದೆ ನಮಗೆ. ತಾವು ಹೇಳಿದ್ರೆ ಸರ್ ಎಲ್ಲರೂ ಏನಂತಾರೆ, ರಾಹುಲ್ ಗಾಂಧಿ ಹಿಡ್ಕೊಂಡು ಎಲ್ಲರೂ ಕೂಡ ಆದಿಯಾಗಿ ವೇಣುಗೋಪಾಲ್ ಇರ್ಬೋದು, ಎಲ್ಲರೂ ಕೂಡ ಸಿದ್ದರಾಮಯ್ಯ ಇರ್ಬೋದು, ಎಲ್ಲರೂ ಕೂಡ ಮಂಡಿ ಊರಿದ್ರು ಅವ್ರ ಮುಂದೆ. ಈಗ ಲಾಸ್ಟ್ ಆಗಿ ಕಡೆಯದಾಗಿ ರಮೇಶ್ ಜಾರಕಿಹೊಳಿ ತಾವು ಏನ್ ಹೇಳ್ಬೋದು? ಏನು ಹೇಳಿಸಿಲ್ಲ. ನಾವು ಎಲ್ಲೇ ಇದ್ರು ಒಳ್ಳೇದ್ ರಾಜಕೀಯ ಮಾಡ್ಲಿ. ಕಾಂಗ್ರೆಸ್ ನಲ್ಲಿ 20 ವರ್ಷ ಇದಾರೆ, ಒಳ್ಳೇದ್ ಮಾಡಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ಹೋಗಿ ಒಳ್ಳೇದ್ ಮಾಡ್ಲಿ. ಅಲ್ಲಿ ಕೂಡ ಮತ್ತೆ ಇದೇ ತರ ಅಲ್ಲಿ ಬಾಲಕ್ ಬೆಂಕಿ ಹಚ್ಕೊಂಡ ಹನುಮಂತನ ಗತಿ ಇಡೀ ಲಂಕಕ್ಕೆ ಬೆಂಕಿ ಹಚ್ಚಿ ಮತ್ತೆ ಅವ್ರನ್ನು ಪಾಪ ಯಡಿಯೂರಪ್ಪನ ಜಗದೀಶ್ ಶೆಟ್ಟರ್ನ ಸಮಸ್ಯೆ ಮಾಡಬಾರ್ದು. ಸೊ ಅಲ್ಲಿ ಹೋದ್ರೆ ಕೂಡ ನಿಯತ್ತಾಗಿರ್ಬೇಕು. ಎಲ್ಲಿ ಹೋದ್ರೆ ಯಾವುದೇ ಪಕ್ಷ ಇಲ್ಲ, ನಿಯತ್ತಾಗಿರ್ಬೇಕು. ಅಲ್ಲಿದ್ರೆ ಅಲ್ಲಿ ನಮ್ದೇನ ಬೇಡ ಅಂತ ಹೇಳ್ತಾ ಇಲ್ಲ. ಸೊ ನಿಯತ್ತವಾಗಿರ್ಬೇಕು, ಗೌರವ ಇರಬೇಕು. ಬೆಳಗಾವಿ ಜಿಲ್ಲೆ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಕಾಳಜಿ ವಹಿಸಬೇಕಷ್ಟೇ. ಸತೀಶ್ ಜಾರಕಿಹೊಳಿ ಎಲ್ಲಿ ನಿಂತಾರ ಅವ್ರ ವಿರೋಧವಾಗಿ ನಾನು ನಿಲ್ತೀನಿ. ಅದಿನ್ನು 4 ವರ್ಷ ನಂತರ ಎಮ್ಕಂಡ್ ಮಾಡಿಗೆ ಬರಲಿ. ಏನು ನಮ್ದೇನು ಸಮಸ್ಯೆ ಇಲ್ಲ, ಅಲ್ಲಿವರೆಗೆ ಕಾಯ್ಬೇಕಷ್ಟ. ಅವ್ರು ಈಗ ತಕ್ಷಣ ಖಾಲಿ ಅಂತ ನಾವೇನು ರಾಜೀನಾಮೆ ಕೊಡ್ತಾ ಇಲ್ಲ. 4 ವರ್ಷ ಅಂತ ಇನ್ನೂ ಅವಕಾಶ ಇದೆ. ನಾವೇನು ಸ್ಪರ್ಧೆ ನಾಂತ ಈಗ MLA ಇದ್ದೀನಿ. ಅಲ್ಲಿ ನಿಲ್ಲುದು ಬಿಡುದು ಈಗ ಅವ್ನ ಚಾಯ್ಸ್ ಇರೋದು, ನನ್ನ ಚಾಯ್ಸ್ ಅಲ್ಲ. ನಾಂತ ಎಮ್ಕಂಡ್ ಮಾಡಿಗೆ ನಿಲ್ಲುದು ಬಂದ್ರೆ ಬಲ್ಲ ಅದೇನು ಜನರ ತೀರ್ಮಾನ. ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗದ ಆರಿಸಿ ಬಂದೀನಿ. ರಮೇಶ್ ಜಾರಕಿಹೊಳಿಗೆ ಇಲ್ಲಿ ಇಲ್ದ ಮಾಡಂತ ಹೇಳ್ರಿ. ಎಷ್ಟು ಓಟ್ ಆಗ್ತಾರೆ ಇಲ್ಲಿ ಪ್ರೀತಿಯಿಂದ ಅವ್ನು ಗೊತ್ತಾಗ್ತೈತೆ ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಜನ. ಸೊ ನಾ ಹೆಂಗ್ ಹೋಗದೆ ಆರಿಸಿ ಬಂದಿನಲ್ಲ, ಹಂಗ ಆರಿಸಿ ಬಾ ಅಂತ ಹೇಳ. ಹೋಗಿ ಗೋಕಾಕ್ ತಾಲೂಕಿನಲ್ಲೇ ಆರಿಸಿ ಬಾ ಅಂತ ಹೇಳ. ಅತಿಯಾದ ಅಳಿಯನ ಪ್ರೀತಿ ಏನಂತಂದ್ರೆ ಜಾರಕಿಹೊಳಿ ಸಹೋದರಲ್ಲಿ ಬೆರುಕೊಂಟಾಯಿತು ಅಂತೇಳಿ ಸತೀಶ್ ಜಾರಕಿಹೊಳಿ ಸರ್ ಇದೆಲ್ಲ ಮುಖ್ಯ ವಿಷಯ ಏನಂತಾರೆ. ಎಲ್ಲವೂ ಕೂಡ ಏನಂತಂದ್ರೆ ಅವ್ರ ಮುಖಾಂತರ ಏನಂತಾರೆ ಅಳಿಯ ಏನಿದ್ದಾರೆ ಅಂಬಿರಾವ್ ಮುಖಾಂತರನೇ ಎಲ್ಲ ಆಗ್ತಾ ಇರೋದ್ರಿಂದ ನಮಗೆ ತೊಂದರೆ ಆಗಿರುವಂತದ್ದು. ಮತ್ತೆ ರಮೇಶ್ ಜಾರಕಿಹೊಳಿ ಕೂಡ ಅವ್ರ ಮಾತು ಕೇಳ್ತಾ ಇರೋದ್ರಿಂದ ಈ ತರ ಆಗಿರುವಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್.